ಡಿ.ಕೆ. ಶಿವಕುಮಾರ್ ಕಂಡ್ರೆ ಉರಿದು ಬೀಳ್ತಿದ್ದಂಥ ರಾಜಣ್ಣ ಅವರು ಡಿ.ಕೆ. ಶಿವಕುಮಾರ್ ಭೇಟಿಯಾಗಿದೆ. ಈ ಗ್ಯಾಪಲ್ಲಿ ಬಿಜೆಪಿ ನಾಯಕ ಜನಾರ್ದನ್ ರೆಡ್ಡಿ ಸಿಎಂ ಬದಲಾವಣೆ ಗ್ಯಾರಂಟಿ ಅನ್ನೋ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ರಾಜ್ಯದಲ್ಲಿ ಸಿಎಂ ಬದಲಾವಣೆ ದೊಡ್ಡ ಮಟ್ಟಿಗೆ ಸುದ್ದಿ ಆಗ್ತಾ ಇದೆ. ಇದೆಲ್ಲವೂ ಸೇರಿದಂತೆ ಬಹಳಷ್ಟು ವಿಷಯಗಳು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸಲ್ಲಿದೆ. ಕಡೆವರೆಗೂ ಈ ನ್ಯೂಸನ್ನು ನೋಡಿ. ಎಲ್ರಿಗೂ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ನಾನು ಶಿವಕುಮಾರ್. ಡಿ.ಕೆ. ಶಿವಕುಮಾರ್ ಒಬ್ರನ್ನೊಬ್ರು ಕಂಡ್ರೆ ರಾಜಣ್ಣ ಉರಿದು ಬೀಳ್ತಾ ಇದ್ರು, ಟಾಂಗ್ ಕೊಡ್ತಾ ಇದ್ರು, ಇದೇ ಆಗ್ತಾ ಇತ್ತು. ಆದರೆ ರಾಜಣ್ಣ ಅವ್ರನ್ನ ಡಿ.ಕೆ. ಶಿವಕುಮಾರ್ ಭೇಟಿಯಾದಂಥ ವಿಷಯ, ಇಬ್ಬರು ಒಂದೇ ಫೋಟೋ ಫ್ರೇಮಲ್ಲಿ ಬಂದಂಥ ವಿಷಯ ಭಾಳ ಚರ್ಚೆಗೆ ಕಾರಣ ಆಯಿತು. ನಿನ್ನೆ ಸಂಜೆ ದಿಢೀರ್ನೆ ಡಿ.ಕೆ. ಶಿವಕುಮಾರ್ ರಾಜಣ್ಣ ಅವ್ರನ್ನ ಭೇಟಿಯಾಗಿದ್ದಾರೆ. ಈ ಸಂಬಂಧಪಟ್ಟಂತೆ ಡಿ.ಕೆ. ಶಿವಕುಮಾರ್ ಮಾತನಾಡಿ, ರಾಜಣ್ಣ ನಮ್ಮ ಶಾಸಕರು, ನಮ್ಮ ಜೊತೆಗೆ ಮಂತ್ರಿ ಆದವರು, ನಮ್ಮದು ಸೌಹಾರ್ದಯುತ ಭೇಟಿ. ಎಸ್.ಎಂ. ಕೃಷ್ಣ ಕಾಲದಲ್ಲಿ ರಾಜಣ್ಣ ಅವರನ್ನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಮಾಡಿದ್ದೇ ನಾನು. ಸಿಎಂಗೂ ಅವರಿಗೂ ಮೊದಲು ಸಂಬಂಧವೇ ಇರಲಿಲ್ಲ ಅಂತ ರಾಜಣ್ಣ ಜೊತೆಗಿನ ಸ್ನೇಹವನ್ನು ಡಿ.ಕೆ. ಶಿವಕುಮಾರ್ ಹೇಳಿದರು. ಇನ್ನು ಮಾಜಿ ಸಚಿವ ರಾಜಣ್ಣ ಕೂಡ ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ನಾನು ಯಾವಾಗಲೂ ಸಿದ್ದರಾಮಯ್ಯ ಪರ, ಯಾವುದಕ್ಕೂ ರಾಜಿ ಆಗಲ್ಲ. ಡಿ.ಕೆ.ಶಿ ಏನೇ ಪ್ರಯತ್ನ ಮಾಡಿದ್ರು ನನ್ನ ಸ್ಟ್ಯಾಂಡ್ ಬದಲಾಗಲ್ಲ. ಈ ಹಿಂದೆ ನೀಡಿದ್ದ ಹೇಳಿಕೆಗಳಿಗೆ ಈಗಲೂ ಬದ್ಧ. ಡಿ.ಕೆ. ಶಿವಕುಮಾರ್ ನನ್ನ ಭೇಟಿಯಲ್ಲಿ ಪಕ್ಷ ಸಂಘಟನೆ ಬಗ್ಗೆ ಅಷ್ಟೇ ಚರ್ಚೆ ನಡೆಸಲಾಯಿತು ಅಂತ ರಾಜಣ್ಣ ಹೇಳಿದ್ದಾರೆ. ರಾಜಣ್ಣ ಡಿ.ಕೆ. ಶಿವಕುಮಾರ್ ಇಲ್ಲ ಅಂದಾಗ ಇಲ್ಲಿಂದ ತೊಡೆಚಟ್ಟಿ ಸವಾಲು ಹಾಕರು. ಡಿ.ಕೆ. ಶಿವಕುಮಾರ್ ಷಟ್ಕ, ಕುಣಿಗಲ್ MLA, ರಂಗನಾಥ್ ವರ್ಸಸ್ ರಾಜಣ್ಣ, ಗುಬ್ಬಿ ಶ್ರೀನಿವಾಸ್ ವರ್ಸಸ್ ರಾಜಣ್ಣ, ಡಿ.ಕೆ. ಶಿವಕುಮಾರ್ ವರ್ಸಸ್ ರಾಜಣ್ಣ, ಇದು ನಡೀತಲೇ ಇತ್ತು. ಬಟ್ ಬಂದಾಗ ಮನೆಗೆ ಬಂದವ್ರ ಹತ್ರ ಏನು ಗುದ್ದಾಡೋದು ಅಂತ ಅವ್ರ ಜೊತೆ ಮಾತನಾಡಿ ಎಸ್ ಓಕೆ ಅಂತ ಇದು ಮಾಡಿದ್ದಾರೆ. ಬಟ್ ಇಲ್ಲ ತಪ್ಪು ತಿಳ್ಕೊಬೇಡಿ, ನಾನು ಸಿದ್ದರಾಮಯ್ಯ ಪರ ಅಂತ ಮತ್ತೆ ಪುನರುಚ್ಚಾರ ಮಾಡಿದ್ದಾರೆ. ಮೂಲಗಳ ಪ್ರಕಾರ ರಾಜಣ್ಣ ಮಗ ಇಬ್ಬರು BJP ಕಡೆ ಹೋಗ್ತಾರೆ ಅಂತ ಕಾಂಗ್ರೆಸ್ ಅವರೇ ಮಾತಾಡ್ತಾರೆ. ಬಾಲಣ್ಣ, ಮಾಗಡಿ MLA ಬಾಲಣ್ಣ ಕೂಡ ಈ ಬಗ್ಗೆ ಹೇಳಿಕೆಯನ್ನು ಹಿಂದೆ ಕೊಟ್ಟಿದ್ರು. ಇನ್ನು ಕಾಂಗ್ರೆಸ್ ಯಾರೋ ಒಬ್ಬ ನಾಯಕರಿಂದ ಬೆಳೆದಿಲ್ಲ. ಎಸ್, ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಹೇಳಿಕೆಗಳು ನಿಲ್ತಾ ಇಲ್ಲ. ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಕೂಡ ಬಹಿರಂಗ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಈ ಹಿಂದೆ ಹೈಕಮಾಂಡ್ ನಿರ್ಧರಿಸುತ್ತೆ ಎಂದಿದ್ದ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ತಾವೇ ಅಖಾಡಕ್ಕೆ ಇಳಿದಿದ್ದಾರೆ. ಈ ಬಾರಿ ರಾಜ್ಯ ನಾಯಕರಿಗೆ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿದ್ದಾರೆ. ಗೊಂದಲವನ್ನು ಹೈಕಮಾಂಡ್ ಮಾಡಿಲ್ಲ, ಇಲ್ಲಿನ ನಾಯಕರು ಸೃಷ್ಟಿ ಮಾಡ್ತಿದ್ದಾರೆ. ಇಲ್ಲಿನ ಸಮಸ್ಯೆಯನ್ನು ಇಲ್ಲೇ ನೀವೇ ಬಗೆಹರಿಸ್ಕೊಳ್ಳಿ, ಎಲ್ಲದಕ್ಕೂ ಹೈಕಮಾಂಡ್ ಅಂತ ಹೇಳಿದರೆ ಹೇಗೆ? ಕಾಂಗ್ರೆಸ್ ಯಾರೋ ಒಬ್ಬ ನಾಯಕನಿಂದ ಬೆಳೆದಿಲ್ಲ. ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರಿಂದ ಕಟ್ಟಿದ ಪಕ್ಷ. ಹೀಗಾಗಿ ನನ್ನಿಂದ ಅಧಿಕಾರಕ್ಕೆ ಬಂತು, ನಾನೇ ಪಕ್ಷ ಕಟ್ಟಿದ್ದೇನೆಂದು ಹೇಳಬಾರದು ಅಂತ ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಕರ್ನಾಟಕ ಕಾಂಗ್ರೆಸ್ ನಾಯಕರಿಗೆ ಯಾರ್ಯಾರು ಆದ್ಬೀದಿಲಿ ಮಾತಾಡ್ತಾವ್ರಲ್ಲ ಅವರೆಲ್ಲರಿಗೂ ವಾರ್ನ್ ಮಾಡಿದ್ದಾರೆ. ಸೊ AICC ಅಧ್ಯಕ್ಷರಾಗಿದ್ದಕ್ಕೂ ಸಾರ್ಥಕ ಆಯಿತು. ಇಷ್ಟು ದಿನ ಆದಮೇಲೆ ಈ ವಾರ್ನಿಂಗು ಯಾರನ್ನ ತೆಗೆದುಹಾಕೋದು, ಅವ್ರನ್ನ ಅಮಾನತ್ ಮಾಡೋ ಕೆಲಸಗಳೇನು ಸ್ಟ್ರಾಂಗ್ ಆಗಿ ಆಗ್ತಾ ಇಲ್ಲ. ಹೈಕಮಾಂಡ್ಗೆ ಇಂಥದ್ದನ್ನು ಎಷ್ಟು ನೋಡಿದ್ದಾರೆ? ಎಸ್, ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ನಡುವೆ ಪವರ್ ಶೇರಿಂಗ್ ಅಗಜ್ಜಗಾಟ ನಡೀತಾ ಇದೆ. ಈ ಮಧ್ಯೆ ದಲಿತ CM ಕೂಗು ಜೋರಾಗಿದೆ. ಈ ಮಧ್ಯೆ ಗೃಹ ಸಚಿವ ಜಿ. ಪರಮೇಶ್ವರ್ ಹೇಳಿಕೆ ಭಾರಿ ಕುತೂಹಲ ಕೆಳಿಸಿದೆ. ಹೈಕಮಾಂಡ್ ಕರೆದೇ ದಿಲ್ಲಿಗೆ ಹೋಗೋದಾಗಿ ಹೇಳಿದ್ದಾರೆ. ಅನವಶ್ಯಕವಾಗಿ ಹೋಗೋದಿಲ್ಲ ಅಂತ ಕ್ಲಾರಿಟಿ ಕೊಟ್ಟಿದ್ದಾರೆ. ಹೈಕಮಾಂಡ್ನವರು ಇಂಥದ್ದನ್ನೆಲ್ಲ ಎಷ್ಟು ನೋಡಿದ್ದಾರೆ? ಕ್ಷಣಾರ್ಧದಲ್ಲೇ ಸರಿ ಮಾಡ್ತಾರೆ, ಅವರಿಗೆ ಇದೆಲ್ಲ ಸುಲಭ. ಒಂದೇ ಒಂದು ಹೇಳಿಕೆ ಹೈಕಮಾಂಡ್ನಿಂದ ಬಂದರೆ ಎಲ್ಲವೂ ತಿಳಿಯಾಗುತ್ತೆ. ಹೈಕಮಾಂಡ್ ಎಲ್ಲವನ್ನ ಗಮನಿಸಿ ಮಧ್ಯಪ್ರವೇಶ ಮಾಡ್ತಾರೆ, ಕರೆದು ಮಾತನಾಡ್ಬೋದು ಅಂತ ಪರಮೇಶ್ವರ್ ಹೇಳಿದರು. ಪರಮೇಶ್ವರ್ ಈಗ ಮೈನ್ ಆ್ಯಕ್ಟರ್ ಥರ ಇದ್ದರು, ಡಿ.ಕೆ.ನ ಪರಮೇಶ್ವರ ಅಂತ. ಬಟ್ ಯಾಕೋ ಹಿಂದೆ ಸರದಂಗಿದೆ, ನೋಡಬೇಕು. ಏನು ಈ ನಡುವೆ ಬಿಜೆಪಿ ನಾಯಕ ಜನಾರ್ದನ್ ರೆಡ್ಡಿ ಒಂದಷ್ಟು ಸ್ಫೋಟಕ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಏನು, ಕಾಂಗ್ರೆಸ್ ಪಕ್ಷದ ಬಗ್ಗೆ ಭಾರಿ ಭವಿಷ್ಯವನ್ನು ಒಂದಷ್ಟು ನುಡಿದಿದ್ದಾರೆ. ಯಾವ ಕ್ಷಣದಲ್ಲಾದರೂ ಡಿ.ಕೆ. ಶಿವಕುಮಾರ್ಗೆ ಅಧಿಕಾರ ಹಸ್ತಾಂತರ ಆಗಬಹುದು, ಸಿದ್ದರಾಮಯ್ಯ ಮಾತು ಉಳಿಸಿಕೊಳ್ತಾರೆ ಅಂತ ಡಿ.ಕೆ. ಶಿವಕುಮಾರ್ CM ಆಗ್ತಾರೆ ಅನ್ನೋದನ್ನ ಜನಾರ್ದನ್ ರೆಡ್ಡಿ ಹೇಳಿದ್ದಾರೆ. ಅಧಿಕಾರ ಹಂಚಿಕೆಯ ಸಮಯ ಹತ್ತಿರವಿದೆ ಅನಿಸುತ್ತೆ. ಹೀಗಾಗಿಯೇ ಡಿ.ಕೆ. ಶಿವಕುಮಾರ್ ಪ್ರಮಾಣ ವಚನಕ್ಕೂ ಮುನ್ನ ದೇಗುಲಗಳಿಗೆ ಹೋಗಿ ಆಶೀರ್ವಾದ ಪಡಿತಿದ್ದಾರೆ ಅಂತ ಜನಾರ್ದನ್ ರೆಡ್ಡಿ ಹೇಳಿದರು. ಡಿ.ಕೆ. ಶಿವಕುಮಾರ್ ಹಠವಾದಿ, ಹೈಕಮಾಂಡ್ 50-50 ಅಂತ ತೀರ್ಮಾನ ಮಾಡಿದ್ದಾರೆ. ಅದರಂತೆಯೇ ಸಿದ್ದರಾಮಯ್ಯ ನಡೆದುಕೊಳ್ತಾರೆ ಅನ್ನೋ ನಂಬಿಕೆ ಡಿ.ಕೆ.ಶಿ ಅವರಿಗಿದೆ. ಈ ಡಿನ್ನರ್ ಮೀಟಿಂಗ್ಗಳಿಂದ ಯಾವುದೇ ಫಲ ಇರೋದಿಲ್ಲ ಮತ್ತು KN ರಾಜಣ್ಣ ಅವರಿಗೆ ಸಚಿವ ಸ್ಥಾನ ಕೊಡುವ ಸಲುವಾಗಿ ಇಬ್ಬರು ಭೇಟಿ ಮಾಡಿರ್ಬೋದು ಅಂತ ಜನಾರ್ದನ್ ರೆಡ್ಡಿ ವ್ಯಾಖ್ಯಾನ ಮಾಡಿದ್ರು. ರೆಡ್ಡಿ ಇಂಡಿಪೆಂಡೆಂಟ್ MLA ಗೆದ್ರು KRPP ಪಾರ್ಟಿಯಿಂದ.
ಗೆದ್ದ ಮೇಲೆ ಕಾಂಗ್ರೆಸ್ ಸಪೋರ್ಟ್ ಮಾಡ್ದಂಗೆ ಮಾಡಿ ಆಮೇಲೆ ಮತ್ತೋಗಿ ಬಿ ಜೆ ಪಿ ಸೇರ್ಕೊಂಡು ಮರ್ಜ್ ಆಗಿದ್ದಾರೆ. ಸೊ ಅವರು ಅವ್ರದ್ದೇ ಆದಂಥ ಸೋರ್ಸಲ್ಲಿ ಹೇಳಿಕೆಗಳನ್ನ ಕೊಡ್ತಾರೆ. ಅವ್ರು ಹೇಳಲಿಲ್ಲ ಅಂದರೆ ಕಾಂಗ್ರೆಸ್ ಬೆಳವಣಿಗೆ ಆಗೇ ಆಗುತ್ತೆ. 50-50 ಎಲ್ಲ ಆಯಿತು. 50-50 ಆಗಿದ್ರೆ ನವೆಂಬರ್ 20ಕ್ಕೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕಾಗಿತ್ತು. ಇದು 50-50 ಅಲ್ಲ. ಅವರ 7 ವರ್ಷ 7 ತಿಂಗಳು ದೇವರಾಜ್ ಅರಸು ಅವ್ರ ದಾಖಲೆಗಳನ್ನ ಈ ಡಿಸೆಂಬರ್ 22ನೇ ತಾರೀಕು ಮುರಿತಾವ್ರೆ. ಅದಾದ ಮರುಕ್ಷಣದಿಂದ ಯಾವಾಗ ಬೇಕಾದ್ರೂ ರಾಜೀನಾಮೆ ಪಡಿಬಹುದು, ಕೊಡಬಹುದು ಅನ್ನೋ ಚರ್ಚೆ. ನೀವು ಹೇಳ್ತಿರೋ ಸತ್ಯನೇ. ಆದರೆ ಸಿದ್ದರಾಮಯ್ಯ ಸುಲಭ ಅಲ್ಲ. ಸಿದ್ದರಾಮಯ್ಯ ಜೊತೆಗಿರ್ತಕ್ಕಂಥ KN ರಾಜಣ್ಣ, ಸತೀಶ್ ಜಾರಕಿಹೊಳಿ, ಮಹದೇವಪ್ಪ ಎಲ್ಲರೂ ಯಾವುದೇ ಕಾರಣಕ್ಕೂ ಬಿಡಬೇಡಿ ಅಂತವ್ರೆ. ಇವ್ರು ನೀ ಕೊಡೆ ನಾ ಬಿಡೆ ಅಂತ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ನಡುವೆ ಸಂಘರ್ಷಗಳು ನಡೀತಾ ಇರೋ ಸತ್ಯ. ಆಗ ಖರ್ಗೆ ಹೇಳ್ತವ್ರೆ, ಎಲ್ಲಿ ಇದೊಳ್ಳೆ ಕಥೆ ಆಯ್ತಲ್ಲ, ಎಷ್ಟೊಂದು ಮುಂದಕ್ಕೆ ಆಗ್ತೀರಿ ನೀವು. ನವೆಂಬರ್ 20, ಡಿಸೆಂಬರ್ 22, ಸಂಕ್ರಾಂತಿ, ಯುಗಾದಿ, ಆದ ಬೀದಿಲಿ ಮಾತಾಡಬೇಡಿ ಅಂತ ಖರ್ಗೆ ಎಚ್ಚರಿಕೆ ಕೊಡ್ತಾರೆ. ಬಟ್ ಇದನ್ನು ನ್ಯಾಯ ಪಂಚಾಯತಿ ಮಾಡಿ ಹಿಂಗೆ ಅಂತ ತೀರ್ಮಾನ ಮಾಡೋಕ್ಕಾಗಲ್ಲ. ಮುಗ್ದೋಗಿರೋದಪ್ಪ. 1ನೇ ತಾರೀಕು ಎಕ್ಸಾಮು, 1ನೇ ತಾರೀಕು ರಿಸಲ್ಟ್ ಒಂದು ಬರಲ್ವೇ, ಹಂಗೆ 1ನೇ ತಾರೀಕು ರಾಜೀನಾಮೆ ಕೊಡ್ತಾರೆ ಅಂತ ಮೊದಲೇ ಹೇಳಿದ್ರೆ ಆಗತ್ತಿಲ್ಲ. ಕೊಡಲ್ಲ ಅಂತ ನಾನು ಹೇಳ್ಬೇಕಲ್ಲ. ಒಪ್ಪಂದ ಆಗಿದೆ. ರಾಜ್ಯ ಜನ ಬಿಡಿ, ನಿಮ್ಮ ನಾಯಕರೇ ಮಾತನ್ನು ಕೇಳ್ತಾ ಇಲ್ವಲ್ಲ, ಕಾಂಗ್ರೆಸ್ ನಾಯಕರ ಮಾತನ್ನು. ಓಕೆ, ಇನ್ನು 5,000 ಕೋಟಿ ರೂಪಾಯಿ ಹಣ ಎಲ್ಲಿದೆ? ಹೌದು, ನಾಯಕತ್ವ ಬದಲಾವಣೆಯಂತೆಯೇ ಗೃಹಲಕ್ಷ್ಮಿ ವಿಚಾರ ಕೂಡ ಭಾರಿ ಸದ್ದು ಮಾಡ್ತಾ ಇದೆ. ಅಧಿವೇಶನದಲ್ಲಿನ ತಪ್ಪು ಮಾಹಿತಿ ವಿಪಕ್ಷಗಳಿಗೆ ಅಸ್ತ್ರ ಸಿಕ್ಕಂತಾಗಿದೆ. ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಹಾಸನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಟೀಕಾ ಪ್ರಾರಂಭ ಮಾಡಿದ್ರು ರಾಜ್ಯ ಸರ್ಕಾರದ ವಿರುದ್ಧ. ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ 5,000 ಕೋಟಿ ಗೃಹಲಕ್ಷ್ಮಿ ಹಣವನ್ನೇ ಕೊಟ್ಟಿಲ್ಲ ಅನ್ನೋ ಚರ್ಚೆ ಆಯಿತು. ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಸದನಕ್ಕೆ ತಪ್ಪು ಮಾಹಿತಿನ ಕೊಟ್ಟರು. ಯಾರನ್ನಾದರೂ ಒಬ್ಬ ಅಧಿಕಾರಿಯನ್ನಾದರೂ ಸಸ್ಪೆಂಡ್ ಮಾಡಿದ್ದೀರಾ? ಆ ಸಚಿವೆಯ ರಾಜೀನಾಮೆ ಏನಾದರೂ ತಗೊಂಡಿದ್ದೀರಾ? 5,000 ಕೋಟಿ ಸಣ್ಣ ಅಮೌಂಟ್ ಅಲ್ಲ. ಸಿದ್ದರಾಮಯ್ಯನವರು ಸ್ವಲ್ಪ ಮಾಹಿತಿ ಕೊರತೆಯಿಂದ ಆಗಿದೆ ಅಂತಾರೆ. ಅಮೆರಿಕದಲ್ಲೂ ನಿಮ್ಮಂತೆ ಫೈನಾನ್ಸ್ ಮಿನಿಸ್ಟರ್ ಬಂದಿಲ್ಲ, ಟ್ರಂಪ್ಗೂ ಸಿಕ್ಕಿಲ್ಲ. ನಿಮ್ಮ ಕಾಲದಲ್ಲೇ 5,000 ಕೋಟಿ ಹಣ ಎಲ್ಲಿ ಅಂತ ನಿಮಗೆ ಗೊತ್ತಿಲ್ಲ. ಎಷ್ಟು ಸಲೀಸಾಗಿ ನುಣ್ಚ್ಕೊಳ್ತಿದ್ದೀರಾ ಅಂತ ಸಿದ್ದರಾಮಯ್ಯ, ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾಜಿ ಮುಖ್ಯಮಂತ್ರಿ ಹಾಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಗುಡುಗಿದ್ದಾರೆ. ಕರೆಕ್ಟ್, ಅದು ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿದಂಥ ಸಿದ್ದರಾಮಯ್ಯನವರು ಯಾಮಾರದು ಹೆಂಗೆ? ನೆವರ್ ಎವರ್, ಸಾಧ್ಯ ಇಲ್ಲ. ಆದರೂ ಯಾಮಾರಿದ್ದಾರೆ ಅಂದರೆ ಸಮಥಿಂಗ್ ಇಸ್ ದೇರ್ ಅಂತ. ಇದಕ್ಕಿಂತ BJP MLC ಅರುಣ್ ಕುಮಾರ್ ಕೂಡ ಒಂದು ಇಂಟರ್ವ್ಯೂ ಮಾಡಿದ್ದೆ. 1,000-1,500 ಕೋಟಿ ಹಣ ಇನ್ನೂ ಕೂಡ ಪತ್ತೆ ಆಗಿಲ್ಲ. ಬಟ್ BJP ಅವರ ವಿಷಯ ಯಾಕೆ ಮಾತಾಡ್ತಿಲ್ವೋ ಗೊತ್ತಿಲ್ಲ ನನಗೆ. ಯಾಕೆ ನಾನೇ ಇಂಟರ್ವ್ಯೂ ಮಾಡಿದ್ದೆ DS ಶಂಕರಮೂರ್ತಿ ಅವ್ರ ಮಗ MLC ಅರುಣ್ ಅವ್ರನ್ನ. ನಡೀತಾ ಇರುತ್ತೆ, ಎಲ್ಲರೂ ಸೇರಿ ತಿಂತಾ ಇರ್ತಾರೆ ಒಟ್ಟಿಗೆ. ಇಲ್ಲಿ ಮಾತ್ರ ಹೊರಗಡೆ ಮಾತ್ರ ಕಾಂಗ್ರೆಸ್, BJP, JDS ತಿನ್ನುವಾಗ ಎಲ್ಲರೂ ತಟ್ಟೆ ಒಂದೇ. ಕಾಂಗ್ರೆಸ್ ಪ್ರತಿಭಟನೆಗೆ ಬೆಲೆ ಕೊಡುವ ಅಗತ್ಯವಿಲ್ಲ. ಮನ್ರೇಗಾ ಹೆಸರು ಬದಲಾಯಿಸಿ ರಾಮ್ಜಿ ಎಂದು ಮರುನಾಮಕರಣ ಮಾಡಿದ್ದಕ್ಕೆ ಕಾಂಗ್ರೆಸ್ಸಿಗರು ಭಾರೀ ವಿರೋಧ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಸಂಸದ ಯದುವೀರ್ ಒಡೆಯರ್ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ನವರ ಪ್ರತಿಭಟನೆಗೆ ಬೆಲೆ ಕೊಡುವ ಅಗತ್ಯವಿಲ್ಲ ಅಂತ ಕುಟುಕಿದ್ರು. ಇಂದು ನಾವು ಅನುಷ್ಠಾನ ಮಾಡಿರುವ ಎಲ್ಲ ಕಾಯ್ದೆಗಳಲ್ಲೂ ಮಹಾತ್ಮ ಗಾಂಧಿಯವರ ಆದರ್ಶಗಳು ಜೀವಂತವಾಗಿವೆ. ಬರೀ ಹೆಸರು ಬದಲಾವಣೆ ಆಗಿದ್ದರಿಂದ ಏನೂ ಆಗಲ್ಲ. ಕಾಂಗ್ರೆಸ್ 70 ವರ್ಷ ರಾಷ್ಟ್ರ ಆಳಿದ್ರು. ಆ ಅವಧಿಯಲ್ಲಿ ಭಾರತ ಎಷ್ಟು ಅಭಿವೃದ್ಧಿ ಆಗಿದೆ ಅಂತ ನಾವು ನೋಡಿದ್ದೇವೆ ಅಂತ ಯದುವೀರ್ ಗರಂ ಆದರು. ಇನ್ನು ಅಭಿವೃದ್ಧಿ ಭಾಷಣ, ವಾಕ್ ಸ್ವಾತಂತ್ರ್ಯಕ್ಕೆ ದ್ವೇಷ ಭಾಷಣ ಮಸೂದೆಯಿಂದ ಹಿನ್ನಡೆಯಾಗಿದೆ. ಕನ್ನಡಿಗರೆಲ್ಲ ಈ ಮಸೂದೆಯನ್ನು ವಿರೋಧಿಸಬೇಕಿದೆ. ಜನರನ್ನು ನಿಯಂತ್ರಣ ಮಾಡೋದಕ್ಕಾಗಿ ಈ ಹಿಂದೆ ತುರ್ತು ಪರಿಸ್ಥಿತಿ ಶುರು ಮಾಡಿದರು. ಇದು ಕಾಂಗ್ರೆಸ್ಸಿನ ಪರಂಪರೆ ಅಂತ ಮೈಸೂರು ಕೊಡಗು ಸಂಸದ ಯದುವೀರ್ ಒಡೆಯರ್ ಕಾಂಗ್ರೆಸ್ ಪಕ್ಷವನ್ನು ಟೀಕಿಸಿದರು. ಬರೀ ಹೆಸರು ಬದಲಾವಣೆ ಮಾಡ್ಕೊಂಡವ್ರು ಏನಾಗುತ್ತೆ? ಆ ಯೋಜನೆಗೆ ಒಂದಷ್ಟು ಚೇಂಜಸ್ ಮಾಡಬೇಕು, ಮಾಡಿದ್ದಾರೆ. ಬಟ್ ಇದಿಷ್ಟೇನಾ ಅಂತ ಅನಿಸುತ್ತೆ. ಕೆಲಸ ಮಾಡಿಲ್ವಾ? ಕೆಲಸ ಮಾಡಿದ್ದಾರೆ. ಬಟ್ ಈ ಬದಲಾವಣೆಗಳು ಯಾಕೆ ಅನ್ನೋ ಪ್ರಶ್ನೆ ಕಾಡುತ್ತೆ. ಬಟ್ ನಿರ್ಧಾರ ಮಾಡ್ದಂಗೈತೆ ನರೇಂದ್ರ ಮೋದಿಯವರು. ಈ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಮಹಾತ್ಮ ಗಾಂಧಿ ಹೆಸರಲ್ಲಿ ಇಟ್ಕೊಂಡಿರೋವೆಲ್ಲನೂ ಚೇಂಜ್ ಮಾಡಂಗೆ ಅವರೇ. ಅದಕ್ಕೆ DK ಶಿವಕುಮಾರ್ ತೋರಿಸಿ ನೋಟ್ ಮೇಲೆ ಇರೋ ಗಾಂಧಿ ಚೇಂಜ್ ಮಾಡ್ತೀರಾ, ಆಗುತ್ತಾ ಅಂತ. ಅದ್ಯಾರು ಮಾಡ್ತಾರೆ ಹೇಳೋಕ್ಕಾಗಲ್ಲ. BJP ಅವರು ಬಣ್ಣನ ಮಕ್ಕಳು ಮಾಡಿದ್ರು ಮಾಡ್ತಾರೆ. BJP ಅವರು ನೋಟ್ ಮೇಲೆ ಗಾಂಧಿ ಚೇಂಜ್ ಮಾಡಲಿಲ್ಲ ಅಂತಂದ್ರೆ ಇನ್ನೊಂದು ಯಾವ್ದಾರು ಒಂದು ನೋಟ್ ತರ್ತಾರೆ. ಹಿಂಗೆ ಈಗ ಡಿಜಿಟಲ್ ಇಂಡಿಯಾ ಮಾಡಿಬಿಟ್ಟವ್ರಲ್ಲ, ಯಾರೋ ಒಂದು ಕಾಮೆಂಟ್ ಹಾಕಿದ್ರು ಸೋಷಿಯಲ್ ಮೀಡಿಯಾ ನೋಡ್ತಿದ್ದೆ. DK ಶಿವಕುಮಾರ್ ನೋಟ್ ಮೇಲೆ ಗಾಂಧಿ ಚೇಂಜ್ ಮಾಡ್ತೀರಾ ಅಂತ ಇದ್ರು. ಅದಕ್ಕೆ ಡಿಜಿಟಲ್ ಇಂಡಿಯಾ ನೋಟೇ ಇಲ್ಲ ಗುರು ಅನ್ನತ್ತ ಕಾಮೆಂಟ್ ಹಾಕಿದ್ರು. ರಾಜಕಾರಣ. ಇದೇ ವಾರದಲ್ಲಿ ಗೃಹಲಕ್ಷ್ಮಿ ಹಣ ರಿಲೀಸ್. ಫೆಬ್ರವರಿ ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಖಾತೆ ಹಣವನ್ನು ಫಲಾನುಭವಿಗಳ ಖಾತೆಗೆ ಸರ್ಕಾರ ಹಾಕಿಲ್ಲ ಎಂದು ಬೆಳಗಾವಿ ಅಧಿವೇಶನದಲ್ಲಿ ಆಡಳಿತ ಮತ್ತು ವಿಪಕ್ಷಗಳ ಮಧ್ಯೆ ತೀವ್ರ ಚರ್ಚೆ ಆಗಿತ್ತು. ಇದೀಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ದೂರನ್ನ ಕೊಟ್ಟಿದ್ದಾರೆ. ಸೋಮವಾರದಿಂದ ಶನಿವಾರದೊಳಗೆ 24ನೇ ಕಂತು ಬಿಡುಗಡೆ ಆಗುತ್ತದೆ ಅಂತ ತಿಳಿಸಿದ್ದಾರೆ.
ಈಗಾಗಲೇ 24ನೇ ಕಂತಿನ ಹಣ ಬಿಡುಗಡೆಗೆ ಹಣಕಾಸು ಇಲಾಖೆ ಒಪ್ಪಿಗೆ ಕೊಟ್ಟಿದೆ. ಮುಂದಿನ ವಾರ ಹಣ ಬಿಡುಗಡೆ ಆಗುತ್ತದೆ ಅಂತ ಹೇಳಿದ್ದಾರೆ. ಜಾತಕ ಪಕ್ಷಿಯಂತೆ ಕಾಯ್ತಿದ್ದ ಫಲಾನುಭವಿಗಳ ಖಾತೆಗೆ ಇದೇ ವಾರದಲ್ಲಿ ಹಣ ಜಮೆಯಾಗಲಿದೆ. ಒಟ್ಟಿಗೆ 2 ತಿಂಗಳದ್ದು ಹಾಕಿದ್ರೆ ಆಗಿರೋದು. ಗುಡ್. ಇಸ್ಕೊತಾರೆ, ಬಂದಷ್ಟು ಎಷ್ಟು ಬರುತ್ತೋ ಅಷ್ಟು ಜನ ಸ್ವೀಕಾರ ಮಾಡ್ತಾ ಇರಬೇಕು. ಕಾಂಗ್ರೆಸ್ ಶಾಸಕನ ವಿರುದ್ಧ ಕೇಸ್. ಪುತ್ತೂರು ಕಾಂಗ್ರೆಸ್ ಶಾಸಕ ಅಶೋಕ್ ರೈ ವಿರುದ್ಧ ಕೇಸ್ ದಾಖಲಾಗಿದೆ. ಪೊಲೀಸರ ನಿರ್ಬಂಧದ ನಡುವೆಯೂ ಕೋಳಿ ಹಂಕ ಮಾಡಿಸಿದ್ರಿಂದ ಅಶೋಕ್ ರೈ ಸೇರಿ 17 ಮಂದಿ ವಿರುದ್ಧ ವಿಟ್ಲ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಾನೂನು ಬಾಹಿರ ಕೃತ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆಂದು ಪ್ರಾಣಿಗಳ ಮೇಲಿನ ಹಿಂಸೆ ತಡೆ ಕಾಯ್ದೆ 1960 ಅಡಿ ಪ್ರಕರಣ ದಾಖಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ವಿಟ್ಲದ ಕೇಪು ಎಂಬಲ್ಲಿ ಕೋಳಿ ಅಂಕ ನಡೆಸಲಾಗಿತ್ತು. ಶ್ರೀ ಉಳ್ಳಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಕಜಂಬು ಜಾತ್ರೋತ್ಸವದಲ್ಲಿ ಪ್ರತಿ ವರ್ಷ ನಡೆಯುವಂತೆ ಈ ಬಾರಿಯೂ ಕೋಳಿ ಅಂಕ ಆಯೋಜಿಸಲಾಗಿತ್ತು. ಪೊಲೀಸರು ಎಚ್ಚರಿಕೆ ನೀಡಿದ್ರು. ಶಾಸಕರ ನೇತೃತ್ವದಲ್ಲಿ ಕೋಳಿ ಕಾಳಗ ನಡೆದಿದೆ ಎನ್ನಲಾಗಿದೆ. ಮತ್ತು ಕೋಳಿ ಅಂಕಕ್ಕೆ ತಂದಿದ್ದ 22 ಹುಂಜ ಹಾಗೂ ಕತ್ತಿಯನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆಚರಣೆಗಳು ನಡೆದು ಬರುತ್ತಿವೆ. ಆಚರಣೆಗಳನ್ನು ಪರಿಸರ, ಪ್ರಾಣಿ, ಹೌದು, ಮನುಷ್ಯ ಮೇಲುಗೈ ಸಾಧಿಸ್ತಾನೆ. ಕೋಳಿಗಳನ್ನು ಕುಯ್ಕೊಂಡು ತಿಂತಿರ್ತಾರೆ, ಅವೆಲ್ಲ ಕೋರ್ಟ್ ನಿರ್ಧಾರ ಮಾಡುತ್ತೆ. ನಾವು ಜಾಸ್ತಿ ಮಾತಾಡಬಾರ್ದು ಕೋರ್ಟ್ ವಿಷಯದಲ್ಲಿ. ಕೃಷ್ಣ ಬೈರೇಗೌಡ ಬೆನ್ನಿಗೆ ನಿಂತ ಮುನಿಯಪ್ಪ. ಭೂ ಕಬಳಿಕೆ ಆರೋಪ ಹೊತ್ತಿರ್ತಕ್ಕಂಥ ಕೃಷ್ಣ ಬೈರೇಗೌಡ ಬೆನ್ನಿಗೆ ಸಚಿವ KH ಮುನಿಯಪ್ಪ ನಿಂತಿದ್ದಾರೆ. ನಾನು 30 ವರ್ಷ ಅಲ್ಲೇ ಇದ್ದವನು. ಆ ಜಮೀನು ಮೂಲತಃ ಅವರ ಪೂರ್ವಜರೇ ಸಂಪಾದಿಸಿದ್ದು. 100 ವರ್ಷಗಳ ಇತಿಹಾಸ ಇದೆ. ಆಗ ಕೃಷ್ಣ ಬೈರೇಗೌಡರಿಗೆ 5 ವರ್ಷ ಆಗಿತ್ತಷ್ಟೇ. ಮೊದಲು ಅವರ ಚಿಕ್ಕಪ್ಪ ವ್ಯವಸಾಯ ಮಾಡ್ತಿದ್ರು. ಅದಾದ ಬಳಿಕ ಭಾಗವಾಗಿ ಇವರಿಗೆ ಬಂದಿದೆ. ಕಂದಾಯ ಇಲಾಖೆಯಲ್ಲಿ ಅವರು ಕ್ರಾಂತಿಕಾರಕ ಬದಲಾವಣೆ ಮಾಡ್ತಿದ್ದಾರೆ. ಇದನ್ನು ಸಹಿಸದೆ ತರಲೆ ತಕರಾರು ಮಾಡ್ತಿದ್ದಾರೆ. ಕೆಲವರು ದಾಖಲೆಗಳನ್ನು ಕೊಡಲು ತಯಾರಿದ್ದಾರೆ. ಎಲ್ಲವೂ ಕಾನೂನುಬದ್ಧವಾಗಿದೆ, ತನಿಖೆ ಮಾಡಲಿ. ಅವರ ಹೆಸರಿಗೆ ಕಳಂಕ ತರುವ ಕೆಲಸ ಮಾಡಬಾರ್ದು ಅಂತ ಸಚಿವ ಕೃಷ್ಣ ಬೈರೇಗೌಡ ವಿರುದ್ಧ ಮುನಿಯಪ್ಪ ಬ್ಯಾಟಿಂಗ್ ಮಾಡಿದ್ರು. ದಾಖಲೆ ಕರೆಕ್ಟ್ ಇದ್ರೆ ಓಕೆ, ಬಟ್ ಅದು ಮೂಲ ಏನಾರ ಸರ್ಕಾರಿ ಜಮೀನಾಗಿದ್ರೆ ಕೊಡ್ತಾರೆ. ಕೃಷ್ಣ ಬೈರೇಗೌಡರು ಹಿಂಗೆ ಯಾರ್ದೋ ಹೆಂಗೋ ಜಮೀನು ಲೂಟಿ ಮಾಡಿ ಬದುಕೋ ಅನಿವಾರ್ಯತೆ ಅವ್ರಿಗಿಲ್ಲ. ಕ್ಲೀನ್ ಇಮೇಜನ್ನು ಕೃಷ್ಣ ಬೈರೇಗೌಡರು ಉಳಿಸ್ಕೊಂಡಿದ್ದಾರೆ. ಬಟ್ ಈ ವಿಷಯದಲ್ಲಿ ಏನಾರ ಆ ಥರ ಅಂದಾಗ ಒಂದಷ್ಟು ಗೊಂದಲಗಳು, ಗದ್ದಲ ಸಹಜ. ಬಟ್ ಕ್ಲಾರಿಟಿ ಕೊಡೋಕೆ ರೆಡಿ ಇದ್ದಾರೆ ಅವರು ಕೃಷ್ಣ ಬೈರೇಗೌಡರು. ನೋಡ್ಬೇಕೇನಾಗುತ್ತೆ ಅಂತ. ಡಿಸೆಂಬರ್ 24ರವರೆಗೆ ಪಲ್ಸ್ ಪೋಲಿಯೋ ಅಭಿಯಾನ. ಕರ್ನಾಟಕದಾದ್ಯಂತ ಇಂದಿನಿಂದ ಡಿಸೆಂಬರ್ 24ರವರೆಗೆ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಅಭಿಯಾನ ಶುರುವಾಗಿದೆ. 5 ವರ್ಷದೊಳಗಿನ ಮಕ್ಕಳಿಗೆ ತಪ್ಪದೆ ಲಸಿಕೆ ಹಾಕಿಸುವಂತೆ ಕರ್ನಾಟಕ ಆರೋಗ್ಯ ಇಲಾಖೆ ಪೋಷಕರಿಗೆ ಮನವಿ ಮಾಡಿದೆ. ಪೋಲಿಯೋ ಮಾರಕ ರೋಗವಾಗಿದ್ದು ಮಕ್ಕಳಲ್ಲಿ ಶಾಶ್ವತ ಅಂಗವೈಕಲ್ಯವನ್ನು ಉಂಟು ಮಾಡಬಹುದು. ಈ ರೋಗಕ್ಕೆ ಯಾವುದೇ ಚಿಕಿತ್ಸೆ ಇಲ್ಲದಿದ್ದರೂ ಲಸಿಕೆ ಮೂಲಕ ಇದನ್ನು ಸಂಪೂರ್ಣವಾಗಿ ತಡೆಗಟ್ಟಲು ಸಾಧ್ಯವಿದೆ. 2 ಹನಿ ಲಸಿಕೆ ನಿಮ್ಮ ಮಗುವಿನ ಭವಿಷ್ಯವನ್ನು ನಿರ್ಧರಿಸಲಿದೆ ಎಂಬ ಘೋಷವಾಕ್ಯದಡಿ ಅಭಿಯಾನ ನಡೆಯುತ್ತಿದೆ. ಇನ್ನು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ DK ಶಿವಕುಮಾರ್ ಮಕ್ಕಳಿಗೆ ಲಸಿಕೆ ಹಾಕುವ ಮೂಲಕ ಚಾಲನೆ ಕೊಟ್ಟಿದ್ದಾರೆ. ಈ ಬಗ್ಗೆ ಟ್ವಿಟರ್ನಲ್ಲಿ ಫೋಟೋಸ್ ಶೇರ್ ಮಾಡಿದ್ದು, ಪಲ್ಸ್ ಪೋಲಿಯೋ ಲಸಿಕೆ ಹಾಕಿಸಲು ಎಲ್ರಿಗೂ ಕರೆ ಕೊಟ್ಟಿದ್ದಾರೆ. ಯಾರ್ಯಾರ ಮನೇಲಿ 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿದೆ, ದಯವಿಟ್ಟು ತಪ್ಪದೆ ಲಸಿಕೆಯನ್ನು ಹಾಕಿಸಿ. ಧನ್ಯವಾದ. ಇದಿಷ್ಟು ಇಂದಿನ ಪ್ರೈಮ್ ಟೈಮ್ ನ್ಯೂಸ್ ಆಗಿತ್ತು. ನಿಮ್ಮ ಪ್ರಕಾರ DK ಶಿವಕುಮಾರ್ ಸಿಎಂ ಆಗ್ತಾರಾ, ಸಿದ್ದರಾಮಯ್ಯ ಬಿಟ್ಕೊಡ್ತಾರಾ? ಕಾಮೆಂಟ್ ಮಾಡಿ. ಧನ್ಯವಾದ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.